ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ನಗರದಲ್ಲಿ ಮಾಧ್ಯಮಗಳ ಜೊತೆಗೆ ಮಹಾನಗರ ಪಾಲಿಕೆ ಸದಸ್ಯ ಪ್ರೇಮಾನಂದ್ ಬಿರಾದಾರ್ ಮಾತನಾಡಿ, ಇವತ್ತು ವಿಷಯ ಕೋರ್ಟ್ನಲ್ಲಿದೆ, ಇತ್ಯರ್ಥವಾಗಬೇಕಿದೆ. ಮೇಯರ್ ಮತ್ತು ಉಪಮೇಯರ್ ನಾವು ನಿನ್ನೆ ರಾತ್ರಿ ಟಿವಿಯಲ್ಲಿ ನೋಡಿದ್ದೇವೆ. ಎಲ್ಲಾ 35 ಮಹಾನಗರ ಪಾಲಿಕೆಯ ಸದಸ್ಯರು ಅನರ್ಹತೆ ಎಂದು ಬಂದಿದೆ. ಆದರೆ ಅಧಿಕೃತವಾಗಿ ನಮಗೆ ಇನ್ನೂ ಯಾವುದೇ ಮಾಹಿತಿ ಬಂದಿಲ್ಲ ಎಂದರು. ಇವತ್ತು ವಿಷಯ ಕೋರ್ಟಲ್ಲಿದೆ, ಇತ್ಯರ್ಥ ಆಗಬೇಕಾಗ್ಯದ. ಉಪಮೇಯರ್ ಮತ್ತು ಮೇಯರ್ದು ಆಮ್ಯಾಗ ಟಿ ವಿಯಲ್ಲಿ ನೋಡಿದೆವು ನಿನ್ನೆ ರಾತ್ರಿ. ನಾವು ಎಲ್ಲ 35 ಮಹಾನಗರ ಪಾಲಿಕೆಯ ಸಸ್ಪೆಂಡ್ ಅಂತ ಬಂದಿದೆ. ಆದರೆ ಅಧಿಕೃತವಾಗಿ ನಮಗೆ ಇನ್ನೂ ಯಾವ ಮಾಹಿತಿ ಬಂದಿಲ್ಲ. ಆ್ಯಕ್ಚುಲಿ ಬರಲಾರೆ ಅದು ಟಿ ವಿನ್ಯಾಗ ಹೆಂಗೆ ಸೋರಿಕೆ ಆಯಿತು ಏನು ಗೊತ್ತಿಲ್ಲ ನಮಗೆ. ನಾವು ಅಧಿಕಾರಿಗಳನ್ನ ಕೇಳಿದ್ರೆ ಸಹಿತ ನಮಗೂ ಬಂದಿಲ್ಲ ಅಂತ ನಿನ್ನೆ ಹೇಳ್ಯಾರ. ಮತ್ತು ಇವತ್ತು ಅವ್ರು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು. ಆ್ಯಕ್ಚುಲಿ ಏನಾದ್ರು ಕೋರ್ಟ್ ಆದೇಶ ಏನು ಮಾಡೋದು, ಈ 30 ದಿವಸ ಒಳಗಡೆ ನಮಗೆ ಕೋರ್ಟಿಗೆ ನೀವು ಮಾಹಿತಿಗಳನ್ನು ಕೊಡ್ರಿ ಅಂಥೇಳಿ RC ಅವರಿಗೆ ಕೋರ್ಟ್ ಹೇಳಿದೆ. ಮತ್ತು ನ್ಯಾಯಾಲಯ ಹೇಳಿದ್ರು ಸಹಿತ ಅವರು ನ್ಯಾಯಾಲಯಕ್ಕೆ ಪೇಪರ್ ಹೋಗಿಲ್ಲ. ಬೆಳಗ್ಗೆ 10 ತನಕ, ನಿನ್ನೆ ರಾತ್ರಿ 8 ನಾವು ಮಾಧ್ಯಮದಲ್ಲಿ ನೋಡಿದ್ದೀವಿ. ಹೀಗೆ ವಿಜಯಪುರ ಮಹಾನಗರ ಪಾಲಿಕೆ ಎಲ್ಲ 35 ಸದಸ್ಯರು ಸಸ್ಪೆಂಡ್ ಮಾಡಿದ್ದಾರೆ, ಆಸ್ತಿ ತೆರಿಗೆ ಘೋಷಣೆ ಮಾಡಿದೆ. ಅದು ಈಗಾಗಲೇ ಸಾಕಷ್ಟು ಚರ್ಚೆನೂ ಆಗ್ಯದ, ಸುಮಾರು 6 ತಿಂಗಳು ನಡೆದೈತೆ. ಮತ್ತು ಅದು ಮೇಯರ್ ಅವರು ಒಂದು ಹಿಂದೆ RC ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದಾರೆ. ಹಂಗೆಲ್ಲ ಕೊಟ್ಟಿದ್ದರು ಎಲ್ಲ ಸದಸ್ಯರು. ಲೋಕಸಭೆ ಚುನಾವಣೆ ಇರೋದ್ರಿಂದ ನಗರ ಚುನಾವಣೆ ಹೋಗಿತ್ತು. ಆದ ಕಾರಣ ನಾನು ಎಲ್ಲ ಕೊಟ್ಟ ಆಸ್ತಿ ತೆರಿಗೆ ಘೋಷಣೆಗಳನ್ನು ನಿಮ್ಗೆ ತಲುಪಿಸ್ತೀನಿ ಅಂತೇಳಿ ಕೊಟ್ಟು ಒಂದು ಲೆಟರ್ ತೊಗೊಂಬಂದಾರ ಒಂದು 20 ದಿವಸದಿಂದ. ಮತ್ತು ಎಲ್ಲೇ ಒಂದು ಕಡೆ ನಜರ್ ಚೂಕ್ ಆಗ್ಯದ ನಾವು ಅಂತೀವಿ, ಅವ್ರು ಅಪರಾಧ ಅಂತ ಅವ್ರು ಅಂತಾರೆ. ನ್ಯಾಯಾಲಯನೇ ನಮಗೆ ನ್ಯಾಯ ಕೊಡ್ಬೇಕಷ್ಟೆ. ನಗರ ಶಾಸಕ ಚರ್ಚೆ ಆಗಿದೆ, ಸಾಕಷ್ಟು ಎಲ್ಲ ಕಡೆ ಇದೆ. ಕೋರ್ಟಲ್ಲಿ ಇರೋದ್ರಿಂದ ಭಾಳಷ್ಟು ಚರ್ಚೆ ಮಾಡೋಕ್ಕೆ ಬರೋಂಗಿಲ್ಲ. ಅದು ನ್ಯಾಯಾಲಯ ಏನು ಆದೇಶ ಮಾಡ್ತದೆ ನಾವು ತಲೆಬಾಗ. ರಾಜಕೀಯ ಒತ್ತಡ ಏನಾದ್ರು ಇವತ್ತೇನು ಮಾತಾಡಕ್ಕೆ ಬರೋಂಗಿಲ್ಲ. ಇವತ್ತು ಸಾಯಂಕಾಲ ತನಕ ನಿಮ್ಗೆ ಗೊತ್ತಾಗ್ತದೆ ಏನಂತೀವಿ. ನಾವೇನು ಮಾತಾಡಕ್ಕೆ ಬರೋಂಗಿಲ್ಲ. ಈಗ ನಮ್ಮ ಕಡೆ ಪೇಪರು ಇಲ್ಲ ಏನು ಮಾತಾಡೋದು. ಈಗ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ, ಅದು ಕಾಯ್ತಾ ಇದ್ದೀವಿ. ಅದು ಆದೇಶ ಏನು ಬರ್ತದೆ ತಲೆಬಾಗ್ತದೆ ಅಷ್ಟೇ. ಅಲ್ಲ, ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇದ್ದರು. ರೀಜನಲ್ ಕಮಿಷನರ್ ಆದೇಶ ಕೊಟ್ಟಿದ್ದು ನ್ಯಾಯಬದ್ಧನ ಅಥವಾ ರಾಜಕೀಯ ಪ್ರೇರಣೆ? ಈಗ ಯಾವುದೂ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂತ ಕೇಳ್ರಿ, ನಾ ಹೇಳಿನ ಕೋರ್ಟಿಗೆ ನೀವು ಮುಚ್ಚಳಿಕೆ ಪತ್ರ ಈಗ 30 ದಿವಸ ಬಿಟ್ಟು ಕೊಡ್ರಿ ಅಂತ ಅವರು ನ್ಯಾಯಾಲಯ ಆದೇಶ ಮಾಡಿದ್ರೆ, ನಿನ್ನೆ ರಾತ್ರಿ ಟಿ ವಿನಾಗ ಸೋರಿಕೆ ಹೆಂಗಾಯ್ತು ಅದು ಯಕ್ಷ ಪ್ರಶ್ನೆ. ಮತ್ತು ಇಲ್ಲಿವರೆಗೆ ನಾವು ಇಲ್ಲಿ ಆಯುಕ್ತರ ಗಮನಕ್ಕೆ ನಾವು ತಂದರೂ ಸಹಿತ ಅವರು ಇಲ್ಲ ನಮಗೆ ಬಂದೇ ಇಲ್ಲ ಯಾವುದೋ ಆದೇಶ ಕಾಪಿ ಅಂತ. ಮತ್ತು ಈ ರೀತಿ ಇದ್ದಾಗ ಹೆಂಗೆ ಏನಂತ ನೋಡ್ಬೇಕು. ಈಗ ಸಾಯಂಕಾಲ ತನಕ ನಮಗೆ ಮಾಹಿತಿ ಸಿಗ್ತದೆ. ಸಾಮಾಜಿಕ ಜವಾಬ್ದಾರಿ ಮೇಲೆ ಒಂದು ಚುಕ್ಕಿ. ಸಾಮಾಜಿಕ ಜವಾಬ್ದಾರಿ ನೋಡ್ರಿ, ಜನ ನಮ್ಗೆ ಆರಿಸಿ ತಗೊಂಬಂದಾರ ಎಲ್ಲರಿಗೆ ಪಕ್ಷಾತೀತವಾಗಿ 35 ಜನಕ್ಕೆ. ಎಲ್ಲೇ ಒಂದು ಕಡೆ ಕೆಲವೊಬ್ಬರಿಗೆ ಸಾಕಷ್ಟು ಜನ ನೊಂದ್ಕೊಂಡಾರ, ಬೇಜಾರಾಗ್ಯದ. ಈ ರೀತಿ ಮಾಡಬಾರ್ದಾಗಿತ್ತು, ಅಂತ ಅಪರಾಧ ನಾವೇನು ಮಾಡಿರಲಿಲ್ಲ ಅಂಥೇಳಿ ಸಾಕಷ್ಟು ಜನ ಮಾತಾಡ್ತಾರೆ. ಇನ್ನು ನೋಡ್ಬೇಕು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.